ನಿಮ್ಮ ಹತ್ರ 1 ನಿಮಿಷ ಟೈಮ್ ಇದ್ರೆ ಈ ವಿಡಿಯೋ ನೋಡಿ. ನಿಮ್ಗಿವತ್ತು ಒಬ್ಬ ನಿಸ್ವಾರ್ಥ ಅಜ್ಜಿಯನ್ನು ಪರಿಚಯ ಮಾಡಿಕೊಡ್ತಿದ್ದೀನಿ. ಇಷ್ಟಕ್ಕೂ ಇವ್ರು ಯಾರಂದ್ರೆ, ಪ್ರತಿ ತಿಂಗಳು ಸೊಸೈಟಿಲಿ ಸಿಗುವ ರೇಷನ್ ಅಕ್ಕಿಯಿಂದ ಮತ್ತು ತಾನು ಪ್ರತಿದಿನ ಖರ್ಚಿಗೆ ರಸ್ತೆಗಳಲ್ಲಿ, ಬೀದಿಗಳಲ್ಲಿ, ಅಂಗಡಿಗಳ ಮುಂದೆ ಬಿಸಾಕಿರುವ ಕಾಟನ್ ರಟ್ಟುಗಳನ್ನು ಹಾಯ್ಕೊಂಡು ಪ್ರತಿದಿನ ಇದರಿಂದ ಬರುವ 30ರಿಂದ 100 ರೂಪಾಯಿ ಎಷ್ಟಾದರೂ ಬರಬಹುದು, ಅದರಲ್ಲೇ ಜೀವನ ಮಾಡುತ್ತಾ ಬದುಕುತ್ತಿರುವ ಅಜ್ಜಿ ಇವರು. ಇವತ್ತು ಈ ಅಜ್ಜಿಯ ಪರಿಸ್ಥಿತಿ ನೋಡಿ ಇವರಿಗೆ ಹೇಗಾದರೂ ಸಹಾಯ ಮಾಡಬೇಕೆಂದು ಅಜ್ಜಿಯನ್ನು ಹೋಗಿ ಮಾತನಾಡಿಸಿದೆ. ಆದರೆ ಅಜ್ಜಿ, ನನಗೇನು ಸಹಾಯ ಮಾಡ್ತೀರಾ ಬಿಡಪ್ಪ, ನೀವು ನನ್ನ ಮಕ್ಕಳು ಇದ್ದಂಗಿದ್ದೀರಾ ಅಂದರು. ಹೌದಜ್ಜಿ, ನಾವು ನಿನ್ನ ಮಕ್ಕಳೇ, ನಿಮಗೆ ಏನಾದರೂ ಸಹಾಯ ಮಾಡಲೇಬೇಕು. ಬನ್ನಿ, ನಿಮಗೆ ಏನ್ ಬೇಕೋ ಕೇಳಿ, ನಿಮ್ಗಿಷ್ಟ ಬಂದಿದ್ದು ಕೊಡಿಸ್ತೀನಿ, ನಿಮ್ಗೇನ್ ಬೇಕು ಹೇಳಿ ಅಂತ ಹೇಳಿದೆ. ಆದರೂ ಅಜ್ಜಿ ಏನು ಬೇಡ ಅಂದಿದ್ದರಿಂದ ನಾನು ನಿಮ್ಮ ಹತ್ತಿರ ಇರುವ ಕಾಟನ್ ಪೀಸುಗಳನ್ನು ಎಷ್ಟು ತೂಕ ಬರುತ್ತೋ ಅದರ 10 ಪಟ್ಟು ಜಾಸ್ತಿ ಕೊಡ್ತೀನಿ ಅಂತ ಹೇಳಿ ಅಲ್ಲೇ ಮುಂದೆ ಇದ್ದ ಗುಜರಿ ಅಂಗಡಿಗೆ ಕರೆದುಕೊಂಡು ಹೋಗಿ ತೂಕ ಹಾಕಿದೆ. ಖಾಲಿ 3 kg ಬಂತು. 3 kgಗೆ 30 ರೂಪಾಯಿ, ಅಂದರೆ 10 ಪಟ್ಟು ಲೆಕ್ಕ ಹಾಕಿದ್ರೆ 300 ರೂಪಾಯಿ ಆಯ್ತು. ಆದರೆ ನನಗೆ ಸಮಾಧಾನ ಆಗ್ಲಿಲ್ಲ. ಅದಕ್ಕೆ ಅಜ್ಜಿಯನ್ನೇ ತೂಕ ಹಾಕಿ ಅಜ್ಜಿ ಎಷ್ಟು ಕೆಜಿ ಇದ್ದಾರೋ ಅದಕ್ಕೆ 10 ಪಟ್ಟು ದುಡ್ಡು ಕೊಟ್ಟು ಅಜ್ಜಿಯ ಮುಖದಲ್ಲಿ ನಗುಕೊಂಡು ನನಗೆ 10 ಪಟ್ಟು ಖುಷಿ ಆಯ್ತು.